ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೇಲೆ ಸದಸ್ಯರಿಂದ ದರ್ಪ. ಪಂಚಾಯಿತಿಗೆ ನುಗ್ಗಿ ಅಧ್ಯಕ್ಷೆಗೆ ಕೊಲೆ ಬೆದರಿಕೆಯ ಆರೋಪ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಕೆಯ ಮೇಲೆ ಸದಸ್ಯರು ದರ್ಪ ತೋರಿದ್ದಾರೆ. ಬೆಂಗಳೂರು ಉತ್ತರ ಮಾಚೋಹಳ್ಳಿ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಗಲಾಟೆ ಮಾಡಿದ್ದಾರೆ ಸದಸ್ಯರು. ಸದಸ್ಯ ದಿವ್ಯಾ, ಪರಮೇಶ್, ವೆಂಕಟೇಶ್, ಕೃಷ್ಣ ಇವರು ಅಧ್ಯಕ್ಷೆ ಮೇಲೆ ದರ್ಪ ತೋರಿದಂಥವ್ರು. ಏಕಾಏಕಿ ಪಂಚಾಯತಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಅವಾಚ್ಯ ಶಬ್ದದಿಂದ ನಿಂದಿಸಿ ಕೊಲೆ ಬೆದರಿಕೆ ಆರೋಪ ಕೂಡ ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಏಕಾಏಕಿ ಪಂಚಾಯತಿಗೆ ನುಗ್ಗುವಂತಹ ಸದಸ್ಯರು ದಿವ್ಯಾ, ಪರಮೇಶ್, ವೆಂಕಟೇಶ್, ಕೃಷ್ಣ ಅಧ್ಯಕ್ಷೆಯ ಮೇಲೆ ತಮ್ಮ ದರ್ಪ ತೋರುತ್ತಾರೆ. ಅಷ್ಟೇ ಅಲ್ಲ, ರಾಜೀನಾಮೆ ಕೊಡಬೇಕು ಅಂತ ಗಲಾಟೆ ಮಾಡ್ತಾರೆ. ಪಂಚಾಯಿತಿ ಒಳಗಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಗ್ರಾಮ ಪಂಚಾಯಿತಿ ಕಚೇರಿಗೆ ನುಗ್ತಾರೆ ಸದಸ್ಯರು. ಬೆಂಗಳೂರು ಉತ್ತರ ಮಾಚೋಹಳ್ಳಿ ಪಂಚಾಯಿತಿಯಲ್ಲಿ ಸದಸ್ಯರೇ ಮಾಡದಂತಹ ಗಲಾಟೆ. ಅವಳು ತಲೆಗೆ ಸರ್ ಹೊಡೆದಿದ್ದು, ತಲೆಗೆ ಮತ್ತೆ ಅವಳು ಎಳೆದಾಡ್ದವಳು ಇಲ್ಲೆಲ್ಲ ಬಿದ್ದು ಅನ್ಸುತ್ತೆ. ನಾನು ಅಷ್ಟು ಗಮನ ಹರಿಸ್ಲಿಲ್ಲ. ಎಷ್ಟು ಜನ ಇದ್ರು? ಅವರಿಬ್ರು ಲೇಡಿ ಇಬ್ರು ಇದ್ರು. ಪುರುಷರು ಅವ್ರು 4-5 ಜನ ಇದ್ರು ಸರ್. 4-5 ಜನ ಇದ್ರು. ಅವ್ರು ನಾನು ಒಳಗಡೆ ಬರಲಿಲ್ಲ. ಅವ್ರ ಗಂಡಸರುಗಳು ನನ್ನ ಮಗನ ಮೇಲೆ ಅಲ್ಲೇ ಮಾಡಿದ್ರು. ಮಗ ಮತ್ತು ನಮ್ಮ ಮಗನ ಫ್ರೆಂಡ್ ಮೇಲೆ ಅವ್ರು ಅಲ್ಲೇ ಮಾಡಿದ್ರು. ಏನಾಗಿಲ್ಲ, ಅವೆಲ್ಲ ತಲೆಗೇಟ್ ಆಗಿದೆ. ಇಲ್ಲ ಸರ್, ನಂಗಿಲ್ಲ. ಅರ್ಜೆಂಟ್ ಬಂದಿದ್ರಲ್ಲ ಸ್ಟೇಷನೆಲ್ಲ, ಇವರು ಯಾವಾಗ ಬಂದರು ಮೇಡಮ್ ಹಂಗೆ ಬನ್ನಿ ಸ್ಟೇಷನ್ ಹತ್ರ ಅಂದ್ರಲ್ಲ, ನಾವೆಲ್ಲ ಸೀದೆ ಬಂದು ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ನೀವು ಹೋಗಿ ಮಾಡಿಸ್ಬೇಕು ಸರ್. ಆಗಿದೆ, ರೆಡಿ ಆಯಿತು. ರಾಜೀನಾಮೆ ಕೊಡಬೇಕು ಅಂತ ಈ ಥರ ಮಾಡಿರೋದು. ರಾಜೀನಾಮೆಗೋಸ್ಕರ ಇದೆಲ್ಲ ನಡೆಸ್ತಾ ಇರೋದು. ಅವಳು ತಲೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.